ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಸಾಲು ಮರದ ತಿಮ್ಮಕ್ಕರ ವೃಕ್ಷೋದ್ಯಾನ ಸಿಂದಗಿ ಪಟ್ಟಣದಲ್ಲಿ ವೃಕ್ಷೋದ್ಯಾನ ದಿವಂಗತ ಎಂಸಿ ಮನುಗೂಳಿ ಅವರ ಕನಸಿನಂತೆ ನಿರ್ಮಾಣಗೊಂಡಿದ್ದು, ಎಂಸಿ ಮನುಗೂಳಿ ಅವರು ತೋಟಗಾರಿಕೆ ಸಚಿವರಾಗಿದ್ದು, ಅವರು ನಿಸರ್ಗ ಪ್ರಿಯರು, ಶಿಕ್ಷಣ ಪ್ರೇಮಿಗಳು, ಬಡ ವಿದ್ಯಾರ್ಥಿಗಳ ಬದುಕಿಗೆ ಆಸರೆಯಾದವರು. ಅವರ ಕನಸು ಸಿಂದಗಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಬದುಕಬೇಕೆಂಬ ಗುರಿಯನ್ನ ಇಟ್ಟುಕೊಂಡು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಬಡ ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಮಹಾನ್ ನಾಯಕರು. ತಂದೆಗೆ ತಕ್ಕ ಮಗನಾಗಿ ಸಿಂದಗಿ ಮತಕ್ಷೇತ್ರದ ಜನತೆಯ ಪ್ರೀತಿಯ ಅಣ್ಣ ಅಶೋಕ್ ಅಣ್ಣ ಎಂದು ಕರೆಸಿಕೊಳ್ಳುವ ಸಿಂದಗಿಯ ಜನಪ್ರಿಯ ಈಗಿನ ಶಾಸಕರು ತಂದೆಯವರ ಕನಸಿನಂತೆ ಸರ್ಕಾರದಿಂದ ಸಾಲು ಮರದ ತಿಮ್ಮಕ್ಕನ ವೃಕ್ಷೋದ್ಯಾನ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಂದ ಉದ್ಘಾಟನೆಗೊಂಡು ಇಂದು ಶಾಲಾ ವಿದ್ಯಾರ್ಥಿಗಳಿಗೆ ಬಗೆ ಬಗೆಯ ಸಸ್ಯಗಳ ಹಾಗೂ ವ್ಯಾಯಾಮ ಮಾಡುವುದಕ್ಕೆ ಹಿರಿಯರು ವಿಶ್ರಾಂತಿ ಅನುಕೂಲ ಸುಂದರವಾದ ವೃಕ್ಷೋದ್ಯಾನ ಸಿಂದಗಿ ಮತಕ್ಷೇತ್ರದ ಜನತೆಯ ಕನಸು ಈಡೇರಿದೆ. ಬಸವರಾಜ್ ಪಡಶೆಟ್ಟಿ, ಎಂಟಿವಿ. ನನ್ನ ಹೆಸರು ಪ್ರವೀಣ್ ಅಂತ. ನಾನು 6ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ಸ್ಕೂಲಿನಿಂದ ಇವರಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಎದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅಂದರೆ ಅವರಿಗೆ ಈಗ ಇವತ್ತು ಜೀವ ವೈವಿಧ್ಯದ ಬಗ್ಗೆ ವೀಕ್ಷಣೆ ಮಾಡಲು ಇಲ್ಲಿ ಹಲವಾರು ರೀತಿಯ ಗಿಡ ಮರಗಳು ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಲು ಇವತ್ತು ನಾನು ಈ ಉದ್ಯಾನವನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ಉದ್ಯಾನವನದಲ್ಲಿ ಸಾಕಷ್ಟು ರೀತಿಯ ಹಲವಾರು ವಿಧವಾದಂತಹ ಗಿಡಗಳನ್ನು ನಾವು ವೀಕ್ಷಿಸಬಹುದು ಮತ್ತು ಮಕ್ಕಳಿಗೆ ಆಟವಾಡಲು ಹಲವಾರು ರೀತಿಯ ಸಾಮಗ್ರಿಗಳು ಇಲ್ಲಿ ನಮಗೆ ದೊರೆಯುತ್ತವೆ. ಆದ ಕಾರಣ ನಾವು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಸರ ವೀಕ್ಷಿಸಲು ಮತ್ತು ಪಾಠ ಬೋಧನೆಯೊಂದಿಗೆ ಇಲ್ಲಿ ನಾವು ಉದ್ಯಾನವನಕ್ಕೆ ಬಂದಿದ್ದೇವೆ. ಈ ಉದ್ಯಾನವನದ ಬಗ್ಗೆ ತಮ್ಮ ಅನಿಸಿಕೆ? ಈ ಉದ್ಯಾನವನ ಚೆನ್ನಾಗಿದೆ. ಸಾಲು ಮರದ ತಿಮ್ಮಕ್ಕ ಎಂದ ಹೆಸರಿನಿಂದ ಈ ಉದ್ಯಾನವನವನ್ನು ನಾವು ಕರಿತೀವಿ. ಈ ಉದ್ಯಾನವನದಲ್ಲಿ ಮಕ್ಕಳು ಬಹಳ ಆಸಕ್ತಿದಾಯಕವಾಗಿ ತಮ್ಮ ಚಟುವಟಿಕೆಗಳನ್ನು ನಡೆಸಬಹುದು. ಸರ್ ಇದೆ ಸರ್ ಇದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು.